ಲೋಕೇಶ್ ಎಲ್ರಿಗೂ ಸ್ವಾಗತ. ಕೌಶಿಕ್ ಅಪ್ಡೇಟ್ ಯೂಟ್ಯೂಬ್ ಚಾನಲ್ಗೆ. ಯಾರೆಲ್ಲ SLC ವಿದ್ಯಾರ್ಥಿಗಳು ಎಕ್ಸಾಮ್ ಒಂದರಲ್ಲಿ ಫೇಲ್ ಆಗಿದ್ರೆ ನಿಮಗೆ ಬಂದ್ಬಿಟ್ಟು ಎರಡು ಭರ್ಜರಿ ಗುಡ್ ನ್ಯೂಸ್ ಇದೆ ಅಂತಲೇ ಹೇಳ್ಬೋದು. ಏನು ಗುಡ್ ನ್ಯೂಸ್ ಅಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋಗೊಂದು ಲೈಕ್ನ ಮಾಡ್ಕೊಳ್ಳಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಯಾರೆಲ್ಲ SLC ವಿದ್ಯಾರ್ಥಿಗಳು ಎಕ್ಸಾಮ್ ಒಂದರಲ್ಲಿ ಬಂದ್ಬಿಟ್ಟು ಯಾರೆಲ್ಲ NC ಅಂತ ತೊಗೊಂಡಿದ್ರೆ ಎಕ್ಸಾಮ್ 2ಗೆ ಅಪ್ಲೈನ ಮಾಡ್ಬೇಕು ಅಂದ್ಕೊಂಡಿದ್ದೀರಾ, ಅವ್ರಿಗೆ ಬಂದ್ಬಿಟ್ಟು ನಿಮಗೆ ಎಕ್ಸಾಮ್ 2ಗೆ ಅಪ್ಲೈ ಮಾಡೋಕ್ಕೆ ನಿಮಗೆ ಯಾವುದೇ ಒಂದು ಫೀಸ್ ಅನ್ನೋದು ಇರೋದಿಲ್ಲ. ಸೊ ಫ್ರೀ ಇರುತ್ತೆ ನಿಮಗೆ. ಸಲ ಎಲ್ಲ ಹೆಂಗಿತ್ತಪ್ಪ ಅಂದರೆ ನಿಮಗೆ 2024-23 ಬಂದ್ಬಿಟ್ಟು ನಿಮಗೆ ಸೊ ಆನ್ಲೈನಲ್ಲಿ ಅಪ್ಲೈ ಮಾಡ್ತೀನಿ ಅಂದರೆ ನಿಮಗೆ ಇಷ್ಟು ಫೀಸ್ ಅನ್ನೋದು ಇತ್ತು ಆ ಎಕ್ಸಾಮ್ 2ಗೆ ಅಪ್ಲೈ ಮಾಡೋಕ್ಕೆ. ಈ ವರ್ಷ ಬಂದ್ಬಿಟ್ಟು ನಿಮಗೆ ಯಾವುದೇ ಒಂದು ಫೀಸ್ ಅನ್ನೋದು ಇರೋದಿಲ್ಲ. ಇನ್ನೊಂದು ಎರಡನೇ ಗುಡ್ ನ್ಯೂಸ್ ಏನಪ್ಪ ಅಂದರೆ ನಿಮಗೆ ಹಿಂದಿ ಎಕ್ಸಾಮ್ಗೆ ನಾವು ಪಾಸ್ ಆಗಿದ್ದೀವಿ ಬ್ರೋ. ಎಕ್ಸಾಮ್ ಒಂದರಲ್ಲಿ ನಿಮಗೆ ಹಿಂದಿ ಎಕ್ಸಾಮ್ಗೆ ಬಂದ್ಬಿಟ್ಟು ಇಂಪ್ರೂವ್ಮೆಂಟ್ಗೆ ನೀವು ಎಕ್ಸಾಮ್ನ ಬರೀತೀನಿ ಅಂದರೆ ನಿಮಗೆ ಬಂದ್ಬಿಟ್ಟು ಯಾವುದೇ ಒಂದು ಫೀಸ್ ಅನ್ನೋದು ಇರೋದಿಲ್ಲ. ಬೇರೆ ಸಬ್ಜೆಕ್ಟ್ಗಳಿಗೆ ಬಂದ್ಬಿಟ್ಟು ಇಷ್ಟು ಫೀಸ್ ಅನ್ನೋದು ಇರುತ್ತೆ, ಹಿಂದಿಗೆ ಮಾತ್ರ ನಿಮಗೆ ಫೀಸ್ ಅನ್ನೋದು ಇರೋದಿಲ್ಲ. ಯಾರು SLC ವಿದ್ಯಾರ್ಥಿಗಳಿಗೆ. ತುಂಬ ಜನ ವಿದ್ಯಾರ್ಥಿಗಳು ನಾವು ಎಕ್ಸಾಮ್ 2ಗೆ ಅಪ್ಲೈ ಮಾಡೋದು ಹೇಗೆ ಆನ್ಲೈನ್ ಅಂತ ತುಂಬ ಜನ ವಿದ್ಯಾರ್ಥಿಗಳು ಕೇಳ್ತೀರಾ. ನಿಮಗೆ ಎಕ್ಸಾಮ್ 2ಗೆ ಬಂದ್ಬಿಟ್ಟು ಆನ್ಲೈನಲ್ಲಿ ನೀವು ಕಟ್ಟೋಕ್ಕೆ ಆಗಲ್ಲ. ನಿಮ್ಮ ಒಂದು ಸ್ಕೂಲಲ್ಲಿ ಹೋಗಿ ಅಡ್ಮಿಷನ್ನ ಮಾಡಬೇಕಾಗುತ್ತೆ, ಎಕ್ಸಾಮ್ 2ಗೆ ಅಪ್ಲೈನ ಮಾಡಬೇಕಾಗುತ್ತೆ. ನಿಮಗೆ ಮಾಮೂಲಿ ಬಂದ್ಬಿಟ್ಟು ನಿಮಗೆ ಎಕ್ಸಾಮ್ 2ಗೆ ಅಪ್ಲೈನ ಮಾಡ್ತೀನಿ ಅಂದರೆ ಆನ್ಲೈನಲ್ಲಿ ಬಂದ್ಬಿಟ್ಟು ನಿಮಗೆ ಸ್ಕೂಲ್ ಲಾಗಿನ್ ಅಂತ ಇರುತ್ತೆ, ಅದರಲ್ಲಿ ಬಂದ್ಬಿಟ್ಟು ನಿಮಗೆ ಯೂಸರ್ ಪಾಸ್ವರ್ಡ್ ಎಲ್ಲ ಕೊಟ್ಬಿಟ್ಟು ನಿಮ್ಮ ಒಂದು ಸ್ಕೂಲಲ್ಲಿ ನೀವು ಲಾಗಿನ್ ಮಾಡಿಕೊಂಡು ಎಕ್ಸಾಮ್ 2ಗೆ ಅಪ್ಲೈನ ಮಾಡ್ಬೋದು. ತುಂಬ ಜನ ವಿದ್ಯಾರ್ಥಿಗಳು ನಾವು ಆನ್ಲೈನಲ್ಲಿ ಅಪ್ಲೈ ಮಾಡ್ಬೋದು ಇಲ್ವಾ ಅಂತ ತುಂಬ ಜನ ವಿದ್ಯಾರ್ಥಿಗಳು ಕೇಳ್ತಿದ್ದೀರಾ. ಅವ್ರಿಗೆ ಬಂದ್ಬಿಟ್ಟು ನಿಮಗೆ ಹೇಳೋದಾದರೆ ನಿಮಗೆ ಎಕ್ಸಾಮ್ 2ಗೆ ಬಂದ್ಬಿಟ್ಟು ಆನ್ಲೈನಲ್ಲಿ ಅಪ್ಲೈ ಮಾಡೋಕ್ಕಾಗಲ್ಲ. ಪ್ರೈವೇಟ್ ಸ್ಟೂಡೆಂಟ್ಗೆ ಬಂದ್ಬಿಟ್ಟು ಆನ್ಲೈನಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೋದು. ಈಗ ಯಾರೆಲ್ಲ ಎಕ್ಸಾಮ್ ಒಂದರಲ್ಲಿ NC ಅಂತ ತೊಗೊಂಡಿದ್ದೀರಾ ಅವ್ರು ಬಂದ್ಬಿಟ್ಟು ನಿಮಗೆ ಆನ್ಲೈನಲ್ಲಿ ಅಪ್ಲೈ ಮಾಡೋಕ್ಕೆ ಸ್ವಲ್ಪ ಡೌಟ್ ಅಂತಲೇ ಹೇಳ್ಬೋದು. ಸ್ಕೂಲಲ್ಲಿ ಹೋಗ್ಬಿಟ್ಟು ನಿಮ್ಮ ಒಂದು ಯಾವುದು ಸ್ಕೂಲಲ್ಲಿ ಓದ್ತಾ ಇದ್ದೀರಾ ಅಲ್ಲಿ ಹೋಗ್ಬಿಟ್ಟು ನಿಮ್ಮ HM ಇರ್ತಾರಲ್ವ ಅವ್ರನ್ನ ಭೇಟಿನ ಮಾಡಿಬಿಟ್ಟು ನಾವು ಹಿಂಗೆ ಎಕ್ಸಾಮ್ 2ಗೆ ಅಪ್ಲೈನ ಮಾಡಬೇಕಂತ ಹೇಳಿದ್ರೆ ನಿಮಗೆ ಅವರು ಎಕ್ಸಾಮ್ 2 ಸ್ಕೂಲ್ ಲಾಗಿನ್ ಅಂತ ಇರುತ್ತೆ, ಒಂದು KSEAB ಪೋರ್ಟಲ್ ಇರುತ್ತೆ, ಅದರಲ್ಲಿ ಬಂದ್ಬಿಟ್ಟು ನಿಮ್ಮ ಒಂದು ರಿಜಿಸ್ಟ್ರೇಷನ್ ನಂಬರ್ ಹಾಕ್ಬಿಟ್ಟು ನೀವು ಎಕ್ಸಾಮ್ 2ಗೆ ಅಪ್ಲೈನ ಮಾಡ್ಕೊಳ್ಬೋದು. ಇವತ್ತಿಂದ ಸ್ಟಾರ್ಟ್ ಆಗುತ್ತೆ. ನಿಮಗೆ ಲಾಸ್ಟ್ ಡೇಟ್ ಬಂದ್ಬಿಟ್ಟು ನಿಮಗೆ 30ನೇ ತಾರೀಕು ಆಗಿರುತ್ತೆ. 24 ಅಂದರೆ ಇವತ್ತಿಂದ ಸ್ಟಾರ್ಟ್ ಆಗುತ್ತೆ ನಿಮಗೆ ಎಕ್ಸಾಮ್ 2ಗೆ ಅಪ್ಲೈನ ಮಾಡೋಕ್ಕೆ. ಮತ್ತು ತುಂಬ ಜನ ವಿದ್ಯಾರ್ಥಿಗಳು ನಮ್ಮ ಒಂದು ಸ್ಕ್ಯಾನರ್ ಕಾಪಿನ ಹೇಗೆ ಡೌನ್ಲೋಡ್ ಮಾಡ್ಕೋದು ಅಂತ ತುಂಬ ಜನ ವಿದ್ಯಾರ್ಥಿಗಳು ಕೇಳ್ತಿದ್ರೆ, ಆ ಒಂದು ಏನಾರು ವಿಡಿಯೋ ಬೇಕು ಅಂದರೆ ಸ್ಕ್ಯಾನರ್ ಕಾಪಿ ಹೇಗೆ ಡೌನ್ಲೋಡ್ ಮಾಡ್ಕೊಂಡು ವಿಡಿಯೋ ಬೇಕು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಎಸ್ ಅಂತ ಕಮೆಂಟ್ ಮಾಡಿ, ನಿಮಗೆ ಹೇಗೆ ಡೌನ್ಲೋಡ್ ಮಾಡ್ಕೊಳ್ಳೋ ಅಂತ ತಿಳಿಸ್ಕೊಡ್ತೀನಿ. ಡೌನ್ಲೋಡ್ ಬಂದ್ಬಿಟ್ಟು ನಿಮಗೆ ಒಂದು 5 ದಿನ ಮ್ಯಾಕ್ಸಿಮಮ್ ತೊಗೋಬೋದು. ನೀವು ಸ್ಕ್ಯಾನರ್ ಕಾಪಿಗೆ ಅಪ್ಲೈ ಮಾಡಿದ್ದೀರ ಅಂದರೆ ಸ್ಕ್ಯಾನರ್ ಕಾಪಿಗೆ ಅಪ್ಲೈ ಮಾಡ್ಕೊಳ್ಳಿ. ಫಸ್ಟು ಸ್ಕ್ಯಾನರ್ ಕಾಪಿಗೆ ಅಪ್ಲೈ ಮಾಡ್ಕೊಂಡು ಒಂದು 5-6 ದಿವಸ ಆದಮೇಲೆ ನಿಮ್ಮ ಒಂದು ಏನು ಸ್ಕ್ಯಾನರ್ ಕಾಪಿ ಇರುತ್ತೆ ಅದನ್ನು ಡೌನ್ಲೋಡ್ ಮಾಡ್ಕೊಂಡು ನೋಡ್ಕೊಳ್ಬೋದು. ಸ್ಕ್ಯಾನರ್ ಕಾಪಿ ಬಂದಮೇಲೆ ನೀವು ನಿಮ್ಮ ಒಂದು ಶಿಕ್ಷಕರು ಇರ್ತಾರಲ್ವ ಅಥವಾ KSEAB ಕರ್ನಾಟಕ ಅಫಿಷಿಯಲ್ ಬೋರ್ಡಲ್ಲಿ ನಿಮಗೆ ಕೀ ಆನ್ಸರ್ಸ್ನ ಬಿಟ್ಟಿದ್ದಾರೆ. ಕೀ ಆನ್ಸರ್ಸ್ನ ನಿಮ್ಮ ಒಂದು ಯಾವುದು ರಿವ್ಯಾಲ್ಯೂಷನ್ಗೆ ಆಗ್ತಿರೋ ಸಬ್ಜೆಕ್ಟ್ನ ಕೀ ಆನ್ಸರ್ಸ್ನ ನೋಡ್ಕೊಂಡು ನಾನು ಕರೆಕ್ಟಾಗಿ ಬರೆದಿದ್ದೇನೆ ಇಲ್ವಾ ಅಂತ ನೋಡಿಕೊಂಡು ನಿಮಗೆ ರಿವ್ಯಾಲ್ಯೂಷನ್ಗೆ ಅಪ್ಲೈನ ಮಾಡಿ. ರಿವ್ಯಾಲ್ಯೂಷನ್ಗೆ ಬಂದ್ಬಿಟ್ಟು ಒಂದು ಸಬ್ಜೆಕ್ಟ್ಗೆ ಬಂದರೆ 800 ರೂಪಾಯಿನೋ ಇದೆ, 810 ರೂಪಾಯಿನೋ ಇದೆ. ಸೊ ರಿವ್ಯಾಲ್ಯೂಷನ್ಗೆ ಹಾಕೋರು ಸ್ವಲ್ಪ ಕೇರ್ಫುಲ್ಲಾಗಿ ನೋಡಿಕೊಂಡು ಹಾಕಿ ರಿವ್ಯಾಲ್ಯೂಷನ್ಗೆ. ಯಾಕಪ್ಪ ಅಂದರೆ ಒಂದು ಸಬ್ಜೆಕ್ಟ್ಗೆ ಬಂದ್ಬಿಟ್ಟು ನಿಮಗೆ 810 ರೂಪಾಯಿ ಇರುತ್ತೆ. ಸೊ ಅದಕ್ಕೋಸ್ಕರ ರಿವ್ಯಾಲ್ಯೂಷನ್ಗೆ ಅಪ್ಲೈ ಮಾಡೋರು ಸ್ಕ್ಯಾನರ್ ಕಾಪಿನ ತರಿಸ್ಕೊಂಡು ಅದನ್ನು ಕರೆಕ್ಟಾಗಿ ಇದೆಯಾ ಇಲ್ವಾ, ನಾನು ಮಾಮೂಲಿ ಮಾರ್ಕ್ಸ್ಗೆ ಹಾಕಿದ್ರೆ ರಿವ್ಯಾಲ್ಯೂಷನ್ಗೆ ಹಾಕಿದ್ರೆ ನನಗೆ ಮಾರ್ಕ್ಸ್ ಕೊಡ್ತಾರೆ ಇಲ್ವಾ ನೋಡ್ಬಿಟ್ಟು ಅಪ್ಲೈನ ಮಾಡಿ. ಮತ್ತು ಎಕ್ಸಾಮ್ 2ಗೆ ಯಾರೆಲ್ಲ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದೀರಾ ಅವ್ರಿಗೆ ಬಂದ್ಬಿಟ್ಟು ಆನ್ಲೈನಲ್ಲಿ ಬಂದ್ಬಿಟ್ಟು ಯಾವುದೇ ಒಂದು ನಿಮಗೆ ಮಾಮೂಲಿ ರಿಜಿಸ್ಟ್ರೇಷನ್ ಮಾಡೋಕ್ಕೆ ಆಗಲ್ಲ. ನಿಮ್ಮ ಒಂದು ಸ್ಕೂಲಲ್ಲೇ ರಿಜಿಸ್ಟ್ರೇಷನ್ ಮಾಡಬೇಕಾಗುತ್ತೆ. ಅಕಸ್ಮಾತ್ ಏನಾರು ಆನ್ಲೈನಲ್ಲಿ ನಿಮಗೆ ರಿಜಿಸ್ಟ್ರೇಷನ್ನು ಮಾಡಬೇಕಂತ ಇದ್ದರೆ ನೀವು ರಿಜಿಸ್ಟ್ರೇಷನ್ ಮಾಡೋಕ್ಕಾಗಲ್ಲ. ಅಕಸ್ಮಾತ್ ನೀವೇನಾರು ಆನ್ಲೈನಲ್ಲಿ ರಿಜಿಸ್ಟರ್ ಮಾಡ್ತೀನಿ ಅಂದರೆ ಅದೇನಾರು ನಿಮ್ಗೆ ಏನಾರು ಬಿಡ್ತು ಅಂದರೆ ಸೊ ತಿಳಿಸ್ಕೊಡ್ತೀನಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಟ್ಕೊಳ್ಳಿ. ಏನಾರು ಡೌಟ್ ಇತ್ತು ಅಂದರೆ ಕಮೆಂಟ್ ಸೆಕ್ಷನ್ ತಿಳಿಸಿ, ರಿಪ್ಲೈನ ಮಾಡಿಕೊಡ್ತೀನಿ. SLC ವಿದ್ಯಾರ್ಥಿಗಳಿಗೆ ಎಕ್ಸಾಮ್ 2ಗೆ ಅಪ್ಲೈ ಮಾಡೋಕ್ಕೆ ಲಾಸ್ಟ್ ಡೇಟ್ ಬಂದ್ಬಿಟ್ಟು ನಿಮಗೆ ಇದೇ ತಿಂಗಳು 30 ಆಗಿರುತ್ತೆ. ಬೇಗ ಹೋಗಿ ನಿಮ್ಮ ಒಂದು ಸ್ಕೂಲಲ್ಲಿ ಅಪ್ಲೈನ ಮಾಡ್ಕೊಳ್ಳಿ. ಇಲ್ಲ ಸೈಬರ್ ಸೆಂಟ್ರಲ್ಲೂ ಕೂಡ ನೀವು ಅಪ್ಲೈನ ಮಾಡ್ಬೋದು. ಏನಾರು ಡೌಟ್ ಇತ್ತು ಅಂದರೆ ಕಮೆಂಟ್ ಸೆಕ್ಷನ್ ತಿಳಿಸಿ, ರಿಪ್ಲೈನ ಮಾಡಿಕೊಡ್ತೀನಿ. ಮತ್ತು ತುಂಬ ಜನ ವಿದ್ಯಾರ್ಥಿಗಳು ಕೇಳ್ತಾ ಇರೋದೇನಪ್ಪ ಅಂದರೆ ನಮಗೆ ಬಂದ್ಬಿಟ್ಟು ಎಕ್ಸಾಮ್ 2ಗೆ ಬಂದ್ಬಿಟ್ಟು ಪಾಸಿಂಗ್ ಮಾರ್ಕ್ಸ್ ಎಷ್ಟಿರುತ್ತೆ ಅಂತ ನಾನು ಆಗಲೇ ವಿಡಿಯೋ ಮಾಡಿದ್ದೀನಿ. ವಿಡಿಯೋ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಮತ್ತು ಕಮೆಂಟ್ ಸೆಕ್ಷನಲ್ಲಿ ಪಿನ್ ಮಾಡ್ತೀನಿ, ಹೋಗಿ ಚೆಕ್ ಮಾಡ್ಕೊಳ್ಳಿ. ಆಗಲೇ ಹೇಳ್ದಂಗೆ ಏನಾರು ಡೌಟ್ ಇತ್ತು ಅಂದರೆ ಕಮೆಂಟ್ ಸೆಕ್ಷನ್ ತಿಳಿಸಿ, ರಿಪ್ಲೈನ ಮಾಡ್ಕೊಡ್ತೀನಿ. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಎಲ್ಲರಿಗೂ ನೋಡ್ತಾ ಕೌಶಿಕ್ ಅಪ್ಡೇಟ್ ಯೂಟ್ಯೂಬ್ ಚಾನಲ್. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.